ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದಪ್ಪದು ಇಲ್ಲ ದೊಡ್ಡದು ಅನ್ನೋ ಹಾಗೆ ಪೃಥ್ವಿ ಅಂಬಾರ್ ಅವರು ಎರಡೆರಡು ಸಿನಿಮಾ ಮಾಡ್ಬಿಟ್ರು. ಎರಡು ಕೂಡ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಕ್ಕೆ ರೆಡಿ ಆಗ್ಬಿಟ್ಟಿದಾವೆ. ಫಾರಿನ್ ರಿಜಿಸ್ಟ್ರೇಷನ್ ನೋಡಿದ್ಮೇಲೆ ವಾವ್ ಏನ್ ಈ ತರ ಮಾಡೋರೆ, ಮತ್ಸ್ಯಗಂಧದಲ್ಲಿ ಯಾವ ರೀತಿ ಮಾಡಿದಾರೋ ಏನೋ ಅಂತ ಅನ್ಕೊಂಡು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಸಿನಿಮಾ ನೋಡಿದ್ಮೇಲೆ ಆಹಾ ಏನಿದು ಈ ತರ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡ್ತು ಅನ್ಕೋಬಿಟ್ಟೆ. ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮುಗೀತು. ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಕ್ಕೆ ಎಲ್ಲ ಹೀರೋಗಳು ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗೋಯ್ತು. ಈ ಸಿನಿಮಾದಲ್ಲಿ ಒಂದು ಟಾಪ್ ಸೀಕ್ರೆಟ್ ಇದೆ. ಹೌದು, ತಮಿಳ್ನಾಡಿಂದ ಒಬ್ಬ ಮಂಗಳಂ ಅನ್ನೋ ಒಬ್ಬ ವ್ಯಕ್ತಿ ಈ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಣಿಸ್ಕೊತಾನೆ. ಅವನು ಮುಂದಿನ ಭಾಗ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ 2 ನಲ್ಲಿ ಅವನು ಮೇನ್ ವಿಲನ್ ಆಗಿರ್ತಾನೆ. ಅದು ಬೇರೆ ಇನ್ಯಾರು ಅಲ್ಲ, ವಿಜಯ್ ಸೇತುಪತಿ. ಇದನ್ನ ನಾನು ಯಾಕೆ ಹೇಳ್ದೆ ಅಂತ ಅಂದ್ರೆ ಸಿನಿಮಾ ಮೇಲೆ ಕೋಪ ಅಂತಲ್ಲ, ಥಿಯೇಟರ್ ಅಲ್ಲಿ ಜನಗಳಿಲ್ಲ, ಅಟ್ಲೀಸ್ಟ್ ಇದನ್ನ ಸ್ವಲ್ಪನಾದ್ರೂ ರಿವೀಲ್ ಮಾಡಿದ್ರೆ ಕ್ಯೂರಿಯಸ್ ಆಗಿ ಹೋಗಿ ನೀವು ಅನ್ನೋ ರೇಂಜಿಗೆ ನೋಡ್ತೀರಾ ಅಂತ ಅಷ್ಟೇನೆ. ಓಕೆ ಮೂವಿ ಒನ್ಲೈನ್ ಸ್ಟೋರಿ ಇಷ್ಟೇನೆ. ಪೃಥ್ವಿ ಅಂಬಾರ್ ಅವರು ಇಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಅದು ಗೊತ್ತಿರೋದೇ ಮ್ಯಾಟ್ರು. ಟೋಂಕ ಅನ್ನೋ ಒಂದು ಸಣ್ಣ ಹಳ್ಳಿ, ಅಲ್ಲಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವ್ರಿಗೆ ಪೊಲೀಸ್ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಏನೋ ಒಂದು ಕಾರಣದಿಂದ ಬಂದು ಇವರು ಸೇರ್ಕೊಂಡು ಅನುಭವಿಸ್ತಾ ಇರ್ತಾರೆ ಕಷ್ಟನ, ಪೊಲೀಸ್ ಕಷ್ಟನ. ಇವ್ರ ಜೊತೆಗೆ ಒಬ್ರು ಕಾನ್ಸ್ಟೇಬಲ್ ಕೂಡ ಇರ್ತಾರೆ. ಇವರಿಬ್ರು ಸೇರ್ಕೊಂಡು ಒಂದು ಪ್ಲಾನ್ ಹಾಕೋತಾರೆ, ಸುಮ್ನೆ ಕೆಲಸ ಬಿಟ್ಬಿಟ್ಟು ದುಬೈಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಅದಕ್ಕೆ ಒಂದು ಕೇಸ್ನ ಹುಡುಕಿ ಅದನ್ನ ಅಚೀವ್ ಮಾಡ್ಬಿಟ್ರೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೇನೆ ಸ್ವಲ್ಪ ಏನಾದ್ರು ಸಿಕ್ಕುತ್ತೆ ಅನ್ಬಿಟ್ಟು ಕೆದಕ್ತಾ ಇರ್ತಾರೆ. ಹಿಂಗೆ ಇರ್ಬೇಕಾದ್ರೆ ಪೃಥ್ವಿ ಅಂಬಾರ್ ಅವ್ರ ಮನೆಯಲ್ಲಿ ಒಂದ್ ಸಣ್ಣದಾಗಿ ಪಾರ್ಟಿ. ಆ ಪಾರ್ಟಿ ಮಾಡೋದಕ್ಕೆ ಅಂತ ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಫಿಶ್ ನ ತಗೊಂಡ್ ಬರ್ತಾರೆ. ಆ ಫಿಶ್ ಒಳಗಡೆ ಗಾಂಜಾ ಸಿಕ್ಬಿಡ್ತದೆ. ಸಿಕ್ತಲ್ಲಪ್ಪ ಒಂದು ಕೇಸು ಅಂತ ಇವರು ಅಲ್ಲಿಗೆ ಎಕ್ಸೈಟ್ ಆಗಿ ಅದನ್ನ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಕೆದಕಕ್ ಹೋಗ್ತಾರೆ. ಅದನ್ನ ನೋಡಿದ್ರೆ ಕೆಜಿ ಕುಂಟಾನ್ ಗಟ್ಲೆ ಲೆಕ್ಕದಲ್ಲೆಲ್ಲ ಸಿಕ್ಬಿಡ್ತದೆ. ಈ ಗಾಂಜಾ ಸ್ಮಗ್ಲಿಂಗ್ ಮಾಡ್ತಾ ಇರೋದು ಯಾರು, ಅದನ್ನ ಯಾರು ಮಾಡ್ತಾ ಇದಾರೆ, ಅದರಿಂದ ಇನ್ನು ಯಾರ್ಯಾರು ಇದಾರೆ ಅನ್ನೋದನ್ನೆಲ್ಲ ಕಂಡು ಹಿಡಿದು ಗೌರ್ಮೆಂಟ್ಗೆ ಒಪ್ಸಿ ಇಲ್ಲ ಅದನ್ನೆಲ್ಲ ಅವರೇ ಮೆಲ್ಲಗೆ ಏನಾದ್ರು ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಬಟ್ ಅದು ಅವ್ರ ಬುಡಕ್ಕೆ ಬಂದು ಬೆಂಕಿ ಎತ್ಕೊಂಡ್ಬಿಡ್ತದೆ. ಆ ಬೆಂಕಿನ ಆರಿಸ್ಕೋಬೇಕಲ್ಲ. ಈಗ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಸೆಕೆಂಡ್ ಚಾಪ್ಟರ್ ಕೂಡ ಬರುತ್ತೆ ಈ ಸಿನಿಮಾ. ಇನ್ನು ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಅಲ್ಲಿ ಮೇನ್ ವಿಲ್ಲನ್ ಆಗಿ ವಿಜಯ್ ಸೇತುಪತಿ ಅವ್ರ ಎಂಟ್ರಿ. ನಿಜವಾಗ್ಲೂ ಪೂಜಾರಿ ಅವರು ಈ ತರ ಒಂದು ಸಿನಿಮಾನ ಮಾಡ್ತಾರೆ ಅಂತ ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಆ ಲೆವೆಲ್ ಅಲ್ಲಿ ಇದೆ ಸಿನಿಮಾ. ಪೃಥ್ವಿ ಅಂಬಾರ್ ಅವರು ನೋಡಕ್ ಒಂದು ಲೆವೆಲ್ಗೆ ಹಿಂಗ ಅವರೇ ಅನ್ಕೊಂಡ್ಬಿಟ್ಟಿದೆ ನಾನು. ಆದ್ರೂ ಅದೇ ಹೇಳಲಿಲ್ವಾ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದಪ್ಪದು ಅಂತ. ದೊಡ್ಡದು. ಈ ಸಿನಿಮಾದಲ್ಲಿ ಮೇನ್ ಆಗಿ ಇಂಪ್ರೆಸ್ ಮಾಡಿದ್ದೇನಪ್ಪಾ ಅಂದ್ರೆ ಹೀರೋಯಿನ್ ಕ್ಯಾರೆಕ್ಟರ್. ಸೊ ಜನಗಳೆಲ್ಲ ಎಲ್ಲಿ ಫೋಕಸ್ ಆಗಿರ್ತಾರೆ, ಅವ್ರಿಗೆ ಬೇಕಾಗಿರೋದು ಏನು ಅದನ್ನ ಮಾತ್ರ ಜಾಸ್ತಿ ಪುಲ್ ಮಾಡೋಣ ಅನ್ಕೊಂಡು ಸ್ಟೋರಿನೆಲ್ಲ ಅದ್ರ ಮೇಲೆ ಇಟ್ಟಿದ್ದಾರೆ. ಇನ್ ಹೀರೋಯಿನ್ ಮೇಲೆ ಎಷ್ಟಕ್ಕಿರಬೇಕು ಅಷ್ಟಕ್ಕೆ ಮಾತ್ರ ಫೋಕಸ್ ಹಾಕ್ಬಿಟ್ಟು ಪ್ರೆಸೆಂಟ್ ಮಾಡವ್ರೆ. ಚಿಂದಿ ಚಿತ್ರಾನ್ನ ಮಾತ್ರ. ಆಕ್ಚುಲ್ ಆಗಿ ವಿಜಯ್ ಸೇತುಪತಿ ಅವ್ರ ಬಗ್ಗೆ ನಾನು ಏನು ಹೇಳ್ಬಾರ್ದಾಗಿತ್ತು. ಆದ್ರೂ ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ. ನಾನು ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ಸ್ವಲ್ಪ ಬೇಜಾರು ಕೂಡ ಆಯ್ತು. ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇದಾವೆ, ಯಾಕೆ ಬರ್ತಾ ಇಲ್ಲ ಇವ್ರು ಜನಗಳು, ಯಾವುದೋ ಕಿತ್ತಾಗಿರೋ ಸಿನಿಮಾಗೆಲ್ಲ ಹೋಗ್ತಾ ಇದಾರೆ, ಇದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಒಂದೊಂದ್ ಕಡೆ ಬೇಜಾರಾಗ್ಬಿಡ್ತದೆ. ಅದಕ್ಕೋಸ್ಕರ ಇದೊಂದು ಡೀಟೇಲ್ಸ್ನ ನಿಮ್ ಮುಂದೆ ಇಟ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ, ತಪ್ಪಾಯ್ತು. ಸಿನಿಮಾದ ಫಸ್ಟ್ ಹಾಫ್ ವರ್ಗುನು ಒಂದು ಲೆವೆಲ್ಗೆ ಏನ್ ಇಷ್ಟೇನಾ, ಇದೊಂದು ಸಣ್ಣ ಮ್ಯಾಟ್ರಿಗೆ ಈ ತರ ಎಲ್ಲ ಮಾಡ್ತಾ ಇದಾರ ಅಂತ ಅನ್ಸ್ಬಿಟ್ಟಿತ್ತು. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಮನ್ನ ಎಲ್ಲಿ ಎದ್ದು ಹೋಗೋದಕ್ಕೆ ಬಿಡೋದೇ ಇಲ್ಲ. ಆ ತರ ಟ್ವಿಸ್ಟ್ಗಳು, ಮುಂದೆ ಏನಾಗ್ಬೋದು, ಯಾರ ಮಂಗಳಮ್ಮು ಅನ್ನೋ ಒಂದು ಕನ್ಫ್ಯೂಷನ್ಸ್ಗಳನ್ನ ನಿಮ್ನ ಮೈಂಡ್ ಒಳಗಡೆ ತುಂಬಿಬಿಡ್ತದೆ. ಇನ್ನು ಈ ಸಿನಿಮಾದಲ್ಲಿ ಸಾಂಗ್ಸ್ಗಳು ಪರವಾಗಿಲ್ಲ ಅನ್ನೋ ರೇಂಜ್ಗಿದೆ. ಬಟ್ ಒಂದ್ ಸಾಂಗ್ ಮಾತ್ರ ನನಗೆ ಒಂದು ಲೆವೆಲ್ಗಿತ್ತು. ಭಾಗೀರಥಿ ಅನ್ನೋ ಒಂದು ಸಾಂಗ್ ಇದೆ. ಆ ಸಾಂಗ್ ಅಲ್ಲಿ ಪೃಥ್ವಿ ಅಂಬಾರ್ ಅವರು ಯಾವ ರೀತಿ ಡ್ಯಾನ್ಸ್ ಸ್ಟೆಪ್ಸ್ಗಳನ್ನ ಹಾಕಿದ್ದಾರೆ ಅಂದ್ರೆ ತಪ್ಪಿಸ್ಕೊಂಡ್ಬಿಡ್ತು. ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆಯೋದು ಅಂತ ಗಾದೆ ಅಲ್ವಾ. 2 ಕಲ್ಲನ್ನ ಇಟ್ಕೊಂಡು ಪ್ಯಾನ್ ಇಂಡಿಯಾಗೆ ಹೊಡೆಯೋಕೆ ಸ್ಕೆಚ್ ಹಾಕೊಂಡವ್ರೆ. ನೆಕ್ಸ್ಟ್ ಮೂವಿನ ಪ್ಯಾನ್ ಇಂಡಿಯಾದಲ್ಲೇ ಮಾಡ್ತಾರೆ. ನನಗಂತೂ ಕನ್ಫರ್ಮು. ವಿಜಯ್ ಸೇತುಪತಿ ಅವರು ಎಂಟ್ರಿ ಕೊಡ್ತಾ ಇದಾರೆ ಅಂದ್ರೆ ಇನ್ನೇನ್ ಆಗ್ಬೇಡ. ಆದ್ರೂ ಎಲ್ಲ ಒಂದ್ ಕಡೆ ಒಂಥರ ಪುಕ ಅಂತ ಇದೆ. ಪೃಥ್ವಿ ಅಂಬಾರ್ ಅವರು ಹೊಸ ಹೀರೋ. ವಿಜಯ್ ಸೇತುಪತಿ ಮುಂದೆ ಕ್ರ್ಯಾಶ್ ಯಾವ ರೀತಿ ಮಾಡ್ತಾರೆ ಅಂತ ಊಹೆನೂ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೂ ನಿಭಾಯಿಸ್ತಾರೆ. ನನಗೆ ಗೊತ್ತು ಅವ್ರ ಮೂರ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ಬಿಟ್ಟಿದೆ ಈ ಸಿನಿಮಾದಲ್ಲಿ. ಒಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಸೂಪರ್ ಸ್ಟಾರ್ ಬಂದಿರೋದು ಖಚಿತ ಆಗೋಯ್ತು. ಅದು ಬೇರೆ ಇನ್ಯಾರು ಅಲ್ಲ, ನಮ್ಮ ಪೃಥ್ವಿ ಅಂಬಾರ್. ಎದೆ ತಟ್ಕೊಂಡು ಹೇಳ್ಬೇಕು. ಸೊ ಫೈನಲ್ ಆಗಿ ದೊಡ್ಡ ಬಿಗ್ ಮ್ಯಾಸಿವ್ ಇಟ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. 5 ಔಟ್ ಆಫ್ 5 ಸ್ಟಾರ್
ಆರಾಮಾಗಿ ಕೊಟ್ಬಿಡ್ಬೋದು ಅಂತ ಒಳ್ಳೆ ಸಿನಿಮಾ ಇದು. ನಿಜವಾಗ್ಲೂ ಅನ್ಕೊಡ್ರಿಲ್ಲ ಈ ರೀತಿ ಒಂದು ಸರ್ಪ್ರೈಸ್ ಗಿಫ್ಟ್ ತರ ಎರಡೆರಡು ಸಿನಿಮಾನ ಕೊಡ್ತಾರೆ ಪೃಥ್ವಿ ಅಂಬಾರ್ ಅವರು ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.